ಇನ್ನು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಈಗ ಗ್ಯಾರಂಟಿ ಅಥವಾ ಗೃಹಲಕ್ಷ್ಮಿ ಗಲಾಟೆ ತುಂಬ ಜೋರಾಗಿ ನಡೀತಾ ಇದೆ. ಸರ್ಕಾರ ಬರೋದಕ್ಕೆ ಗ್ಯಾರಂಟಿ ಯೋಜನೆಗಳು ಅತ್ಯಂತ ಪ್ರಮುಖವಾಗಿದ್ವು. ಈಗ ಕಳೆದ ಕೆಲ ತಿಂಗಳುಗಳಿಂದ ಅಂದರೆ 3 ತಿಂಗಳು ಅಥವಾ 4 ತಿಂಗಳಿಂದ ಗ್ಯಾರಂಟಿ ಹಣವನ್ನು ಅಥವಾ ಗೃಹಲಕ್ಷ್ಮಿ ಹಣವನ್ನು ಜನರಿಗೆ ನೀಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇದೇ ವಿಚಾರವನ್ನು ಮುಂದಿಟ್ಟು ಈಗ ವಿಪಕ್ಷ ಬಿಜೆಪಿ ಹರಿಯಾಯ್ತಾ ಇದೆ. ಯಾಕೆಂದರೆ ಸರ್ಕಾರದ ಬಳಿ ದುಡ್ಡಿಲ್ಲ, ಈಗಾಗಲೇ ಒಂದು ಕಡೆಗೆ ಗ್ಯಾರಂಟಿ ಕೊಡ್ತಾ ಇದ್ರೆ ಇನ್ನೊಂದು ಕಡೆಗೆ ಎಲ್ಲ ದರವನ್ನು ಹೆಚ್ಚಳ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ದರ ಪಟ್ಟಿಯನ್ನು ಅಂದರೆ ಯಾವೆಲ್ಲ ದರಗಳು ಹೆಚ್ಚಾಗಿದೆ ಆ ದರ ಪಟ್ಟಿಯನ್ನು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಡುಗಡೆ ಮಾಡಿದ್ರು. ಹೀಗಾಗಿ ಈ ಗ್ಯಾರಂಟಿ ವಿಚಾರ ಈಗ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಹೊಸ ಒಂದು ಯುದ್ಧಕ್ಕೆ ವೇದಿಕೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಗ್ಯಾರಂಟಿಯ ಹಣ ತಿಂಗಳು ಕೊಡೋ ಸಂಬಳದ ಟೈಪ್ ಅಲ್ಲ, ಹೀಗಂತ ಸಚಿವ ಕೆಜೆ ಜಾರ್ಜ್ ಆಡಿದ ಮಾತು ಇದೀಗ ವಿವಾದಕ್ಕೀಡಾಗಿದೆ. ಯಾವ ಕಾಂಗ್ರೆಸ್ ನಾಯಕರು ಪ್ರತಿ ತಿಂಗಳು ಮನೆ ಯಜಮಾನಿಯರ ಖಾತೆಗೆ 2,000 ರೂಪಾಯಿ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ರು, ಅದೇ ನಾಯಕರ ಬಾಯಲ್ಲಿ ಇಂಥ ಮಾತು ಬರ್ತಾ ಇದೆ. ಇದೇ ವಿಪಕ್ಷಗಳಿಗೆ ಅಸ್ತ್ರವಾಗಿದ್ದು ಕೇಸರಿ ಕಲಿಗಳು ಉರಿದುರಿದು ಬೀಳುತ್ತಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದೇನಾ ನೀವು ಮತದಾರರಿಗೆ ಕೊಡೋ ಗೌರವ ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ವಾಪಸ್ ಒಂದ್ಸಾರಿ ಕಾಂಗ್ರೆಸ್ ತಿರುಗಿ ನೋಡಬೇಕು. ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನ ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಮನೆಯ ಹೆಣ್ಮಗಳಿಗೆ 2,000 ಎಲ್ರಿಗೂ ಕೊಡ್ತೀವಿ ಅಂದ್ರು, ಕೊನೆಗೆ ಯಜಮಾನಿಗೆ ಕೊಟ್ರು. ಆದರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ. ಈ ಸರ್ಕಾರ ಪಾಪರಾಗಿದೆ. ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದ್ರೇನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳಿಂದ ರೈತರು ಬಡವರು ಸಂತೋಷವಾಗಿದ್ದಾರೆ ಅಂತಾರೆ. ಆದರೆ ಕಂಡು ಕೇಳರಿಯದಂತ ಕೆಟ್ಟ ಪರಿಸ್ಥಿತಿಗೆ ರಾಜ್ಯ ತಲುಪಿದೆ ಅಂತ ಬೆಲೆ ಏರಿಕೆಯ ಅಂಕಿ ಅಂಶಗಳನ್ನ ಮುಂದಿಟ್ಟು ಆರೋಪಿಸಿದ್ದಾರೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ. ಆಲ್ ಈಸ್ ವೆಲ್ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಪ್ರತಿ ತಿಂಗಳು ಏನು ತಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳನ್ನು ಈಡೇರಿಸ್ತೇವೆ ಅಂತೇಳಿ. ಆದ್ರೆ ಇವತ್ತೇನಾಗಿದೆ ಪರಿಸ್ಥಿತಿ? ಕಳೆದ 4-5 ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪ್ತಾ ಇಲ್ಲ, 2,000 ರೂಪಾಯಿ. ಇನ್ನು ಗ್ಯಾರಂಟಿಗಾಗಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಆರೋಪಿಸಿರುವ ವಿಜಯೇಂದ್ರ ಸರ್ಕಾರದ ದರ ಏರಿಕೆಯ ಅಂಕಿ ಅಂಶವನ್ನು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿರೋ ಪ್ರಕಾರ ಆಸ್ತಿ ನೋಂದಣಿ 600% ಹೆಚ್ಚಳ ಆಗಿದೆ. ವಾಹನಗಳ ನೋಂದಣಿ 10% ಏರಿಕೆಯಾಗಿದ್ದು ಮೆಟ್ರೋ ಪ್ರಯಾಣ ದರ 50% ಏರಿಕೆಯಾಗಿದೆ. ವಿದ್ಯುತ್ ದರ 14.5% ಏರಿಕೆ ಮಾಡಲಾಗಿದೆ. ಈಗ ಮತ್ತೆ ದರ ಏರಿಕೆಗೆ ತಯಾರಿ ನಡೆದಿದೆ. ಹಾಲಿನ ದರ 15% ಏರಿಕೆಯಾಗಿದ್ದು ಮತ್ತೆ ದರ ಏರಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಬಸ್ ಟಿಕೆಟ್ ಪ್ರಯಾಣ ದರ 15% ಹೆಚ್ಚಳ ಮಾಡಲಾಗಿದ್ದು ಶಕ್ತಿ ಯೋಜನೆಯ ಅಡಿ ಕೆಎಸ್ಆರ್ಟಿಸಿ ಸಂಸ್ಥೆಗೆ 7,000 ಕೋಟಿಯನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ನೀರಿನ ದರ 14% ಏರಿಕೆಗೂ ಮುಂದಾಗಿದೆ ಸರ್ಕಾರ ಅಂತ ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಪಕ್ಷಗಳ ನಾಯಕರು ಹೀಗೆ ಸರ್ಕಾರದ ವಿರುದ್ಧ ಪ್ರಹಾರ ನಡೆಸ್ತಾ ಇರುವಾಗಲೇ ಸಚಿವ ಎಂಬಿ ಪಾಟೀಲ್ ಶ್ರೀಮಂತರಿಗೆ ಗ್ಯಾರಂಟಿ ಯೋಜನೆ ಕೊಡಬಾರದು, ಉಳ್ಳವರು ಗ್ಯಾರಂಟಿ ಯೋಜನೆಗಳಿಂದ ಪಡೆಯುವ ಅನುಕೂಲವನ್ನ ತ್ಯಜಿಸಬೇಕು ಅಂದಿದ್ದಾರೆ. ಮತ್ತೊಂದು ಕಡೆ ಸಚಿವ ತಿಮ್ಮಾಪೂರ ಜಾರ್ಜ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಪರಿಷತ್ ಸದಸ್ಯ ಯತೀಂದ್ರ ಬಾಕಿ ಹಣವನ್ನ ಒಟ್ಟಿಗೆ ಹಾಕ್ತಾರೆ ಅಂದಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ ಎಂಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತಿರೋ ತಪ್ಪಲ್ಲ. ನನಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರವನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದು ನೋಡಿ. ಕೊಡಾಕೈತಿದಾಗ ಒಂದು ದಿವಸ ಹೆಚ್ಚು ಒಂದು ದಿವಸ ಕಡಿಮೆ ಇರುತ್ತೆ. ಕೊಡ್ತಾ ಇದ್ದೀವಲ್ಲ, ಕೊಟ್ಟಿದ್ರ ಬಗ್ಗೆ ನಾವು ಅಭಿಮಾನದಿಂದ ಹೇಳಬೇಕು, ನಮ್ಮವ್ರು ಕೊಟ್ಟಿದ್ದೀವಿ ಅಂತ. ಅದನ್ನು ಬಿಟ್ಟುಕೊಟ್ಟು ನೀವು ಒಂದು ದಿವಸ ಅದೇನೋ ಅಂತಾರಲ್ಲ, ಮೊಸರಿನಲ್ಲಿ ಕಲ್ಲು ಹುಡುಕಿದಂಗೆ, ಕೆಲವು ದಿವಸ ಲೇಟ್ ಆಗುತ್ತೆ. ಕೊಟ್ಟೇ ಇರಲಿಲ್ಲ ಅಂದರೆ ಇಷ್ಟು ದಿವಸ ಕೊಟ್ಟೇ ಇರಲಿಲ್ಲ. 5-6 ತಿಂಗಳು ಕೊಡ್ತಾ ಇದ್ದೀವಲ್ಲ, ಏನು ತಪ್ಪು. ಬಜೆಟ್ ಇದೆ, ಬಜೆಟ್ ಮುಗಿದ ಸಂಬಳ ಅಲ್ಲಲ್ಲ ಇದು ಅಂತ ಹೇಳಿದ್ದಾರೆ ಅವರು. ಸಂಬಳನೇ ಇದು.
ನೀನು ಹೇಳಪ್ಪ ಸಂಬಳನ. ಕೆಲವೊಮ್ಮೆ ಸ್ವಲ್ಪ ಡಿಲೇ ಆಗಿರೋ ನಿಜ, ಬಟ್ ಆದರೆ ಡಿಲೇ ಆಗಿದ್ರು ಕೂಡ ಇಷ್ಟು ಮಂತ್ಗಳು ಬಂದಿಲ್ಲ, ಅಷ್ಟು ಮಂತ್ಗಳು ಸೇರಿಸಿ ಒಟ್ಟಿಗೆ ಸರ್ಕಾರ ಖಂಡಿತ ಹಾಕಿ ಆಗುತ್ತೆ. ಯಾವ ಮಂತ್ಗಳದ್ದು ಕೂಡ ಬಿಡೋದಿಲ್ಲ. ಇದನ್ನ ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಇನ್ನು ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಮಾತನಾಡಿದ್ದಾರೆ. ಸಚಿವರು ಹೇಳಿರ್ತಕ್ಕಂಥ ಸಂದರ್ಭ ಅನುಗುಣವಾಗಿ ಯಾವ ರೀತಿ ಕೇಳಿದ್ರೆ, ಯಾಕೆ 1ನೇ ತಾರೀಕು ಬಂದಿಲ್ಲ ಅಂತ ಯಾರು ಕೇಳ್ಯಾರ. 1ನೇ ತಾರೀಕು ಬರಲಿಕ್ಕೆ ಸಂಬಳ ಇಲ್ಲಪ್ಪ, ಕೊಡ್ತೀವಿ ಅಂತ ಹೇಳ್ಯಾರ. ಗೃಹಲಕ್ಷ್ಮಿ ಹಣ ಕಳೆದ 3-4 ತಿಂಗಳುಗಳಿಂದ ಬಂದಿಲ್ಲ. ಜನರು ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಹೀಗಿರುವಾಗ ಸರ್ಕಾರದ ಭಾಗವೇ ಆಗಿರುವ ಸಚಿವರು ಆಡೋ ಮಾತು ವಿಪಕ್ಷಗಳಿಗೆ ಆಹಾರ ಆಗಿದೆ. ಅನಿಲ್ ಕಲ್ಕರೆ, TV9 ಬೆಂಗಳೂರು.